शुभं करोति कल्याणं आरोग्यं धनसंपदा शत्रुबुद्धि विनाशाय दीपज्योति नमोस्तुते। दीपज्योति परब्रह्म दीपज्योति जनार्दन दीपं हरतु पापानि संध्यादिकं नमोस्तुते। ಅವರು ಜಾಸ್ತಿ ಪ್ರೀತಿ ಚಿತ್ರದ ಆಡಿಯೋ ಲಾಂಚ್ ನೆರವೇರಿಸಿಕೊಂಡಿದ್ದಾರೆ ವೇದಿಕೆಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದಿ ಬೆಸ್ಟ್ ಜಾಸ್ತಿ ಪ್ರೀತಿ ಚಿತ್ರತಂಡಕ್ಕೆ. ಇರೋದ್ರಿಂದ ಮೊದಲೇ ಮಾತಾಡಿದ್ರು ಏನು ತಪ್ಪಾಗಲ್ಲ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಲ್ಲ ಪ್ರೀತಿಯ ಚಲನಚಿತ್ರ ಅಭಿಮಾನಿಗಳೇ, ಇವತ್ತು ನಮ್ಮ ಅರುಣ್ ಮಾನವ್ ನಿರ್ದೇಶನ ಮಾಡಿರುವ ಸಿನಿಮಾ ಜಾಸ್ತಿ ಪ್ರೀತಿ ಅದು ಬಿಡುಗಡೆ ಆಗ್ತಾ ಇರೋದು ಬಹಳ, ಅದರ ಟ್ರೈಲರ್ ಮತ್ತು ಹಾಡುಗಳು ಬಿಡುಗಡೆ ಆಗ್ತಾ ಇರೋದು ಬಹಳ ಸಂತೋಷದ ಸಂಗತಿ. ನಮ್ಮ ಶಿವರಾಮ್ ಅವರು ಅದಕ್ಕೆ ಸಂಪೂರ್ಣವಾಗಿ ಬಂಡವಾಳವನ್ನು ಹಾಕಿ ಈ ಸಿನಿಮಾ ಇಷ್ಟು ಯಶಸ್ವಿಯಾಗಿ ಆಗೋದಕ್ಕೆ ಅವರು ಕೂಡ ಕಾರಣ ಆಗಿದ್ದಾರೆ. ಅಷ್ಟೇ ಅಲ್ಲ, ಈ ಚಿತ್ರತಂಡದ ಎಲ್ಲ ಕಲಾವಿದರು ಮತ್ತು ತಂತ್ರಜ್ಞರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನೋಡಿ, ಪ್ರೀತಿ ಅನ್ನೋದು ಇದೆಯಲ್ಲ, ಇದು ಜಾಸ್ತಿ ಪ್ರೀತಿ. ಪ್ರೀತಿ ಒಳಗೆ ಜಾಸ್ತಿ ಏನು ಕಡಿಮೆ ಏನು ಅಂತ ಹೇಳಕ್ಕಾಗಲ್ಲ. ಜಗತ್ತಿನಲ್ಲಿ ಒಬ್ಬ ಶ್ರೇಷ್ಠ ಕವಿ ಕೀಟ್ಸ್ ಅಂತ, ಜಾನ್ ಕೀಟ್ಸ್ ಅಂತ ನೀವು ಕೇಳಿರ್ಬೋದು. ಅವನು ಪ್ರೀತಿಯನ್ನ ತತ್ವ ಅಂತ ಕರೀತಾನೆ, ಲವ್ ಫಿಲಾಸಫಿ ಅಂತಾನೆ ಅವನೊಂದು ಪದ್ಯವನ್ನ ಇಂಗ್ಲಿಷ್ನಲ್ಲಿ ಬರೆದಿದ್ದಾನೆ. ಅಂದ್ರೆ ಪ್ರೀತಿ ಅನ್ನೋದು ಒಂದು ತತ್ವ, ಪ್ರೀತಿ ಅನ್ನೋದು ಒಂದು ಪರಸ್ಪರ ಎಲ್ಲರನ್ನೂ ಒಳಗೊಂಡದ್ದು. ಅದು ಕೇವಲ ಮನುಷ್ಯರಲ್ಲಿ ಮಾತ್ರ ಇದೆ ಅಂತ ಏನಿಲ್ಲ, ಅದು ಎಲ್ಲ ಚರಾಚರಗಳಲ್ಲೂ ಕೂಡ ಆ ಪ್ರೀತಿ ಅನ್ನೋ ಒಂದು ತಾತ್ವಿಕತೆ ಇದೆ ಅನ್ನೋದನ್ನ ಕೀಟ್ಸ್ ಬಹಳ ಚೆನ್ನಾಗಿ ಸುಮಾರು 150 ವರ್ಷಗಳ ಹಿಂದೆನೆ ಹೇಳಿದ್ದಾನೆ. ನೋಡಿ, ಈ ನಮ್ಮ ಕನ್ನಡ ಸಿನಿಮಾಗಳಿದಾವಲ್ಲ, ಈ ಸಿನಿಮಾಗಳು ಮೂಕಿ ಚಿತ್ರಗಳಿಂದಲೇ ಹಿಡಿದು ಇಲ್ಲಿ ನಮ್ಮ ಮೂರ್ತಿಯವರು ಇಲ್ಲೆಲ್ಲೋ ಈ ಪ್ರೊಜೆಕ್ಟ್ ಮಾಡೋವಂಥ ಇದರಲ್ಲಿ ಕ್ಯಾಬಿನಲ್ಲಿ ಇದ್ದಾರೆ. ಅವರು ಸುಮಾರು 50-60 ದಶಕಗಳಿಂದಲೂ ಕೂಡ ಎಲ್ಲ ರೀತಿಯ ಪ್ರೊಜೆಕ್ಟರ್ಗಳನ್ನು ಬಳಸಿ ಅಭ್ಯಾಸ ಇರುವಂಥವ್ರು. ಅವ್ರ ಬಾಯಲ್ಲಿ ನೀವು ಸುಮ್ಮನೆ ಸಿನಿಮಾದ ಪ್ರೊಜೆಕ್ಷನ್ ಚರಿತ್ರೆಯನ್ನು ಕೇಳಬೇಕು, ಅದೆಷ್ಟು ಚೆನ್ನಾಗಿದೆ ಅಂತ ಹೇಳಿ ತಿಳ್ಕೊಳ್ಳೋಕೆ ನಮಗೆ ಸಾಧ್ಯ ಆಗುತ್ತೆ. ಕನ್ನಡದ ಸಿನಿಮಾಗಳು ಬಹಳ ಬೇರೆ ಬೇರೆ ರೀತಿಯಲ್ಲಿ ಬೆಳೆದು ಇವತ್ತಂತೂ ಒಂದು ಅತ್ಯಂತ ತಾರ್ಕಿಕ ಎತ್ತರಕ್ಕೆ ಬೆಳೆದಿರುವಂಥದ್ದನ್ನು ನಾವು ಗಮನಿಸೋಕೆ ಸಾಧ್ಯ. ಇವತ್ತಿನ ಅನೇಕ ಸಿನಿಮಾಗಳು ಜಗತ್ತಿನ ಸಿನಿಮಾಗಳ ಎದುರುಗಡೆ ಸವಾಲು ಒಡ್ಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾವೆ. ಅದೇ ಸಾಲಿಗೆ ಈ ಜಾಸ್ತಿ ಪ್ರೀತಿಯು ಕೂಡ ಸೇರುತ್ತೆ ಎನ್ನುವ ಭರವಸೆ ಮತ್ತು ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ಮೂಡಿದೆ. ಹಾಗಾಗಬೇಕು, ಯಾಕೆಂದರೆ ಸಿನಿಮಾ ಅನ್ನೋದು ಒಂದು ಉದ್ಯಮವಾಗಿದೆ. ಈಗ ಸಿನಿಮಾ ಅನ್ನೋದು ಕೂಡ ಬಂಡವಾಳ ಹಾಕಿ ಬಂಡವಾಳ ತೆಗಿಬೇಕಾಗಿರುವಂಥ ಒಂದು ಉದ್ಯಮ ಆಗಿದೆ. ನೂರಾರು ಜನರ ಪ್ರತಿಭೆ ಮತ್ತು ಪರಿಶ್ರಮವನ್ನು ಅದು ಒಳಗೊಂಡಿದೆ. ಹಾಗಾಗಿ ಹಾಕಿದ್ದ ಹಣ ಬರಲೇಬೇಕಾಗುತ್ತೆ. ಮತ್ತು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ಅರುಣ್ ಅಂತ ಗೆಳೆಯರಿಗೆ ಸಾಧ್ಯ ಆಗಬೇಕು. ನೋಡಿ, ಅವರು ಎಷ್ಟು ಚೆನ್ನಾಗಿ ಅರುಣ್ ಮಾನವ್ ಅಂತ ಹೆಸರಿಟ್ಕೊಂಡಿದ್ದಾರೆ. ಏನಿದು ಮಾನವ? ಮಾನವ ಅನ್ನೋದು ಏನು ಗೊತ್ತಾ? ಮನುಷ್ಯ ಜಾತಿ ತಾನೊಂದೇ ವಲಂ ಅಂತೇಳಿ ಪಂಪ ಹೇಳ್ತಾನಲ್ಲ, ಇಡೀ ಮನುಷ್ಯರೆಲ್ಲ ಒಂದೇ. ಅಂದ್ರೆ ಒಂದು ಹ್ಯುಮ್ಯಾನಿಟಿಯನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಸಲುವಾಗಿ ಅರುಣ್ ತನ್ನ ಹೆಸರು ಜೊತೆಗೆ ಮಾನವ ಅನ್ನುವ ಹೆಸರನ್ನ ಸೇರಿಸ್ಕೊಂಡಿರೋದು ಇದೆಯಲ್ಲ, ಬಹಳ ಸಂತೋಷ ಆಗುತ್ತೆ ನನಗೆ. ಇಂಥ ಯುವಕರಿಗೆ ಭವಿಷ್ಯ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಇವ್ರು ಯಾರು ಹೇಳಿಲ್ಲ, ಆದರೆ ನಾನೇ ಹೇಳ್ಬಿಡ್ತೀನಿ. ನಾನು ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷನಾಗಿ ನೇಮಕ ಆಗಿದ್ದೀನಿ. ಈ ನೀತಿ ಸಂಹಿತೆ ಕಳೆದ ಮೇಲೆ ಅಧಿಕಾರ ತಗೊಳ್ತೀನಿ. ನನಗೆ ಯಾವಾಗಲೂ ಒಂದು ಅನ್ನಿಸ್ತಾ ಇರ್ತದೆ, ನಾನು ಒಂದು ಸಿನಿಮಾ ಡೈರೆಕ್ಟ್ ಮಾಡಿದ್ದೀನಿ, ಕನ್ನಡ ಸಿನಿಮಾ ಜಗತ್ತಿಗೂ ಸಾಹಿತ್ಯ ಜಗತ್ತಿಗೂ ಸಂಬಂಧ ಇಲ್ಲವೇನೋ ಅನ್ನೋ ಅಂತರ ಇದೆ. ಹಿಂದೆ ಇತ್ತು. ಹಿಂದೆ ಕಾದಂಬರಿಗಳನ್ನು ಆಧರಿಸಿ ಪುಟ್ಟಣ್ಣ ಕಣಗಾಲ್ ಇರ್ಬೋದು, ಸಿದ್ಲಿಂಗಯ್ಯನವರು ಇರ್ಬೋದು, ಇವರೆಲ್ಲರೂ ಕೂಡ ನಾಗತಿಹಳ್ಳಿ ಚಂದ್ರಶೇಖರ್ ಇರ್ಬೋದು, ಇವರೆಲ್ಲರೂ ಸಿನಿಮಾಗಳನ್ನು ಮಾಡ್ತಾ ಇದ್ರು. ಕಾದಂಬರಿಗಳನ್ನು ಆಧರಿಸಿ ಮಾಡೋದು ಅಷ್ಟೇ ಅಲ್ಲ,
ಕನ್ನಡ ಸಾಹಿತ್ಯ ಪರಂಪರೆ ಇದೆಯಲ್ಲ, ಆ ಪರಂಪರೆಯನ್ನು ಒಬ್ಬ ಸ್ಕ್ರಿಪ್ಟ್ ರೈಟರೋ ಒಬ್ಬ ಚಲನಚಿತ್ರ ನಿರ್ದೇಶಕನೋ ಅರ್ಥ ಮಾಡಿಕೊಂಡಾಗ ಅವನಿಗೆ ಇನ್ನಷ್ಟು ಶಕ್ತಿ ಬರುತ್ತೆ. ಇದಕ್ಕೊಂದು ಉದಾಹರಣೆ ಹೇಳಬೇಕು ಅಂದರೆ ನಿಮಗೆ ನಮ್ಮ ತಮಿಳು ಸಿನಿಮಾಗಳ ಸ್ಕ್ರಿಪ್ಟು ಹಾಡುಗಳೆಲ್ಲ ಬರೆಯೋರು ಯಾರು ಅಂದರೆ ಅಲ್ಲಿನ ಪ್ರಸಿದ್ಧ ಕವಿಗಳು, ಅಲ್ಲಿನ ಪ್ರಸಿದ್ಧವಾಗಿರುವಂಥ ಕವಿಗಳು. ಆಮೇಲೆ ಮಲಯಾಳಿ ಸಿನಿಮಾಗಳನ್ನು ಕಳಿಸಿ ಇದು ವಾಸುದೇವ್ ನಾಯರ್ MT ಮಾನವ್ ಸರ್ ನನಗೆ ಕತೆ ಬಂದು ಹೇಳಿದಾಗ ಐ ಥಿಂಕ್ 2017-18 ಕೋವಿಡ್ ಮುಂಚೆ ಆಗಿದ್ದು. ಸೊ ಅವಾಗ ಬಂದು ನನಗೆ ಕತೆ ಹೇಳಿದಾಗ ಇಲ್ಲ ಸರ್ ಮಾಡೋಣ, ತುಂಬ ಚೆನ್ನಾಗಿದೆ, ಅವ್ರ ನರೇಶನು ತುಂಬ ಚೆನ್ನಾಗಿತ್ತು. ಅದೇ ಥರ ಒಂದು ಪ್ಯೂರ್ ಒಂದು ಇಂಟೆನ್ಸ್ ಲವ್ ಸ್ಟೋರಿ ಯಾವ ಥರ ಇರುತ್ತೆ, ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಮಾಡಿ ಇದು ಅಂತ ಕನ್ವಿನ್ಸ್ ಮಾಡಿದ್ರು. ಸೊ ತುಂಬ ಇಷ್ಟ ಆಗಿ ಈ ಸಿನಿಮಾನ ಮಾಡಿದ್ದೀನಿ. ಅದೇ ಥರ ನಮ್ಮ ಶಿವರಾಮ್ ಕೊಡತಿ ಸರ್ ಅವರು ಫಸ್ಟು ಅವರು ಆ್ಯಕ್ಚುಲಿ ಮೂಲತಃ ಅವರು ರಿಯಲ್ ಎಸ್ಟೇಟು ಮತ್ತು ಬಿಲ್ಡಿಂಗ್ಸು, ಸೊ ಈ ಥರ ಇದರಲ್ಲಿ ಪ್ರೊಫೆಷನಲ್ ಇರೋದು. ಬಟ್ ಅವರು ಸಿನಿಮಾ 2018 ನಾವು ಸ್ಟಾರ್ಟ್ ಮಾಡಿದಾಗ ಇವಾಗ ಬಿಡುಗಡೆ ಹಂತಕ್ಕೆ ಬಂದೈತೆ. ಬಟ್ ಯಾವತ್ತೂ ಅವರು ಸಿನಿಮಾಗೆ ಏನೂ ಕಮ್ಮಿ ಮಾಡಿಲ್ಲ. ಯಾಕಂದರೆ ಒಬ್ಬೊಬ್ಬರು ಏನಾಗುತ್ತೆ 3 ವರ್ಷ 4 ವರ್ಷ ಆದಮೇಲೆ ತುಂಬ ಒಂಥರ ಬೇಜಾರಾಗಿರುತ್ತೆ, ಅಯ್ಯೋ ಏನಪ್ಪ ಇಷ್ಟು ವರ್ಷ ತೊಗೊತಾ ಇದೆ, ಏನಾಗುತ್ತೆ ಅಂತ. ಬಟ್ ಅವರು ಪ್ರತಿಯೊಂದು ಹಂತದಲ್ಲೂ ಒಂದು ತುಂಬ ಪ್ಯಾಷನೆಟ್ ಆಗಿ ಇಲ್ಲ ಸರ್ ಚೆನ್ನಾಗೇ ಮಾಡೋಣ, ಚೆನ್ನಾಗಿ ರಿಲೀಸ್ ಮಾಡೋಣ, ಸಿನಿಮಾನ ಆಡಿಯೋ ಲಾಂಚು ಚೆನ್ನಾಗಿ ಮಾಡೋಣ, ಪಬ್ಲಿಸಿಟಿ ಏನೇನು ಬೇಕು ಎಲ್ಲ ಥರ ಮಾಡಿಕೊಂಡು ಸಿನಿಮಾಗಳು ಮಾಡೋಣ ಅಂತ. ಸೊ ಅದಕ್ಕೆ ಅವ್ರು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕಂದರೆ ಇವತ್ತು ಒಂದೊಂದ್ಸರಿ ನೋಡಿದಾಗ ಸಿನಿಮಾಗಳು ನೀವೇ ನೋಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಸಿನಿಮಾಗಳು ಪ್ರೇಕ್ಷಕರ ಕೊರತೆ ಅದು ಅಂತ. ಆಮೇಲೆ ಸುಮಾರು ಜನ ಪ್ರೊಡ್ಯೂಸರ್ಸ್ ಡೈರೆಕ್ಟರ್ಸ್ ಎಲ್ಲ ಬಂದು ಯಾರು ಸಿನಿಮಾಗೆ ಬರ್ತಿಲ್ಲ ಅಂತ. ಬಟ್ ಆ ಟೈಮಲ್ಲೂ ನೀವು ಧೈರ್ಯ ಮಾಡಿ, ಇಲ್ಲ ಒಂದು ನಂಬಿಕೆ ಇದೆ ಸಿನಿಮಾ ಮೇಲೆ ನಿಮಗೆ, ಸಿನಿಮಾ ಚೆನ್ನಾಗಿ ಬಂದೈತೆ, ಚೆನ್ನಾಗಿ ಮೂಡ್ ಬಂದೈತೆ, ಚೆನ್ನಾಗಿ ಆ್ಯಕ್ಚುಲಿ ಪಬ್ಲಿಸಿಟಿ ಮಾಡಿ ಚೆನ್ನಾಗಿ ಒಂದು ಒಳ್ಳೆ ಕಂಟೆಂಟ್ ಇದ್ದರೆ ಇವತ್ತು ಸಿನಿಮಾ ನೋಡ್ತಾರಂತ ನೀವು ಹೇಳ್ತಾ ಇದ್ರಿ ನನಗೆ. ಸೊ ಹ್ಯಾಟ್ಸ್ ಆಫ್ ಟು ಯು ಸರ್, ಥ್ಯಾಂಕ್ ಯು ಸೊ ಮಚ್. ಹಾಗೂ ಈ ಸಿನಿಮಾಲಿ ಕೃಷಿ ತಪಣ್ಣ ನನ್ನ ಜೋಡಿಯಾಗಿ ನಡೆಸಿದ್ದಾರೆ ಆ್ಯಂಡ್ ನೈಸ್ ಕಾಂಬಿನೇಷನ್. ಆಮೇಲೆ ಲಕ್ಷ್ಮೀದೇವಿ ಅಮ್ಮ ಅವರಿದ್ದಾರೆ, ಸೊ ಇಟ್ ವಾಸ್ ಗುಡ್ ವರ್ಕಿಂಗ್. ಆಮೇಲೆ ಮುರಳಿ ಅವರು, ಶೋಭಾ ಅವರು, ಸೊ ದೇ ಆರ್ ವಿನೋನ್ ದ ಪೇರ್ ಅವರು. ಸೊ ಇಟ್ ವಾಸ್ ವಂಡರ್ಫುಲ್ ವರ್ಕಿಂಗ್ ವಿತ್ ಎವ್ರಿಬಡಿ. ಆ್ಯಂಡ್ ನಮ್ಮ ಮಲ್ಲಿಕಾರ್ಜುನ್ ಸರು DOP ಆಗಿ ಸತೀಶ್ ಸರು, ಮಲ್ಲಿಕಾರ್ಜುನ್ ಸರು ತುಂಬ ಸಪೋರ್ಟಿವ್ ಆಗಿದ್ರು ಥ್ರೂಔಟ್ ದ ಸಿನಿಮಾ. ಮಲ್ಲಿಕಾರ್ಜುನ್ ಸರ್ ಅಂತೂ ತುಂಬ ರೇಗಿಸ್ಕೊಂಡು ನಂಗೆ ಶೂಟಿಂಗ್ ಟೈಮಲ್ಲಿ ತುಂಬ ಇಷ್ಟ ಎಂಜಾಯ್ ಲಾಟ್. ಸೊ ಆ್ಯಂಡ್ ಇವತ್ತಿನ ನಮ್ಮ ಆ್ಯಕ್ಚುಲಿ ಈ ವೇದಿಕೆಗೆ ಇವತ್ತು ಆ್ಯಕ್ಚುಲಿ ನಾವೇನು ಆಡಿಯೋ ಲಾಂಚ್ ಅಂತ ಕರಿತೀವಿ, ಐ ಥಿಂಕ್ ವಿನೀತ್ ಅವರು, ಐ ಥಿಂಕ್ ಈಸ್ ದ ಮೇನ್ ಹೀರೋ ಇವತ್ತು ಈ ಸಿನಿಮಾಗೆ. ಯಾಕಂದರೆ ಸಾಂಗ್ಸ್ ತುಂಬ ಚೆನ್ನಾಗಿ ಮೂಡ್ ಬಂದೈತೆ. ಆ್ಯಂಡ್ ಪ್ರೀವಿಯಸ್ ನಾನು ರೆಕಾರ್ಡಿಂಗ್ ಟೈಮಲ್ಲೂ ಕೇಳಿದೆ, ತುಂಬ ಚೆನ್ನಾಗಿದೆ. ಆಲ್ ದ ವೆರಿ ಬೆಸ್ಟ್ ನಿಮಗೆ. ಆ್ಯಂಡ್ ವಿಜಯ್ ಪ್ರಕಾಶ್ ಸರ್ ಎಲ್ಲ ಸಾಂಗ್ಗಳು ಹಾಡಿದ್ದಾರೆ, ಇಟ್ಸ್ ವೆರಿ ನೈಸ್. ಆ್ಯಂಡ್ ಆಲ್ ದಿ ಬೆಸ್ಟ್. ಐ ಮೀನ್ ಇಡೀ ಚಿತ್ರತಂಡಕ್ಕೆ. ಐ ಮೀನ್ ನಾವು ಇದೊಂದು ಪ್ರಯತ್ನ ಅಂತಲೇ ಹೇಳ್ಬೋದು. ಒಂದು ತುಂಬ ವರ್ಷಗಳ ನಂತರ ಸಿನಿಮಾಗಳು ರಿಲೀಸ್ ಮಾಡ್ತಾ ಇದೀವಿ, ಬಟ್ ಒಂದು ಪ್ರಯತ್ನ. ಆ್ಯಂಡ್ ಗೋವಿಂದ್ ಮಾಸ್ಟರ್ ಸಾಂಗ್ ಶೂಟ್ ಟೈಮಲ್ಲಿ ನಾವು KGF ಎಲ್ಲ ಶೂಟ್ ಮಾಡಿದ್ದೀವಿ. ಸೊ ಆ ಟೈಮಲ್ಲಿ ತುಂಬ ಸಪೋರ್ಟಿವ್ ಆಗಿದ್ದು. ಆಮೇಲೆ ಮೈಸೂರು ಮಾನಂದನ್ ಸರು ತುಂಬ ಹಿರಿಯರು, ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ತುಂಬ ಖುಷಿ ಆಯಿತು. ಬ್ಯಾಂಕ್ ಜನಾರ್ದನ್ ಸರು. ಸೊ ಯಾರು ಹೆಸರುಗಳು ಮಾಡ್ಕೊಡಿದ್ರೆ ಸಾರಿ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಸಿನಿಮಾನ ನೋಡಿ ಅತಿ ಶೀಘ್ರದಲ್ಲೇ ಸಿನಿಮಾ ಬಿಡುಗಡೆ ಆಗುತ್ತೆ. ಐ ಥಿಂಕ್ ಮುಂದಿನ ತಿಂಗಳು ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಸಿನಿಮಾ ಲಾಂಚ್ ಮಾಡೋಕ್ಕೆ. ಸೊ ನಂದು ಕೆಲವು ಸಿನಿಮಾಗಳು ರಿಲೀಸ್ ಆಗ್ತಾ ಬರ್ತಾಯಿದೆ, ಆಮೇಲೆ ಇನ್ನು ಕೆಲವು ಸಿನಿಮಾಗಳು ಇದಾವೆ ರಿಲೀಸ್ಗೆ. ಅದ್ರ ಜೊತೆ ಜಾಸ್ತಿ ಪ್ರೀತಿನ ಸಪೋರ್ಟ್ ಮಾಡಿ ಸಿನಿಮಾ ನೋಡಿ. ಎಲ್ಲೋ ಒಂದು ಕಡೆ ನಾನು ಒಂದು ಒಳ್ಳೆ ಬ್ರೇಕ್ ಸಿಗಬೇಕು ಅಂತ ತುಂಬ ಬದಲಾಡ್ತಾ ಇದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಅದು ಯಾವ ಸಿನಿಮಾದ ಬರುತ್ತೆ ಅಂತ ಗೊತ್ತಿಲ್ಲ. ಇವಾಗ ನಮ್ಮ ಪ್ರೊಡ್ಯೂಸರ್ ಕೂತ್ಕೊಂಡು ಸರ್ ಇಲ್ಲ ಆಗುತ್ತೆ ಸರ್, ಎಲ್ಲೋ ಒಂದು ಕಡೆ ಯಾವುದೋ ಒಂದು ಕೈ ಹಿಡಿಯುತ್ತೆ ನಿಮಗೆ, ಡೋಂಟ್ ವರಿ ಅಂತ ಇದ್ರು. ಸೊ ಥ್ಯಾಂಕ್ ಯು ಸೊ ಮಚ್. ಒಂದು ಉರ್ದು ಶಾಹಿರಿ ಒಂದು 2 ಸಾಲನ್ನು ಹೇಳಿ ನನ್ನ ಮಾತನ್ನು ಮುಂದುವರಿಸ್ತೀನಿ. ನಿನ್ನ ಮೇಲಿನ ಪ್ರೀತಿ ಎಂದಿಗೂ ಪ್ರೀತಿ ಹೆಚ್ಚೇ ಇತ್ತು, ಅಂದು ಅಕ್ಷರಗಳಲ್ಲಿ ವ್ಯಕ್ತಪಡಿಸುತ್ತಿದ್ದೆ, ಇಂದು ಮೌನವಾಗಿ. ಪ್ರೀತಿ ಅದು ಯಾವುದೇ ಆಗಿರಲಿ, ಗೆದ್ದ ಪ್ರೀತಿ, ಸೋತ ಪ್ರೀತಿ, ಪ್ರೀತಿಯ ಭಾವನೆಗೆ ತರಲಿಕ್ಕೆ ಅಥವಾ ಭಾಷೆಗೆ ತರಲಿಕ್ಕೆ ಎಲ್ಲರೂ ಸೋತವರೇ, ಎಲ್ಲರೂ ಕವಿಗಳಲ್ಲ. ಸೊ ಪ್ರೀತಿಯ ಅವ್ಯಕ್ತ ಭಾವ ಈ ಜಾಸ್ತಿ ಪ್ರೀತಿ. ಸೊ ಎಲ್ಲರೂ ಪ್ರೀತಿನ ಹೇಳ್ಕೊಳ್ಳಿಕ್ಕೆ ಕಂಪ್ಲೀಟ್ಲಿ ಫೀಲ್ ಏನಾಗ್ತಾ ಇದೆ ಒಳಗಡೆ ಅದನ್ನ ಎಕ್ಸ್ಪ್ರೆಸ್ ಮಾಡಕ್ಕೆ ಖಂಡಿತ ಆಗಿರೋದಿಲ್ಲ, ಸೋತಿರ್ತೀವಿ ಎಲ್ಲರೂ. ಸೊ ಅಲ್ಲಿ ಏನನ್ನು ಸೋತಿದ್ದೀವಿ ಅದನ್ನ ನೀವು ಇಲ್ಲಿ ನೋಡ್ಬೋದು. ಒಮ್ಮೆಲೆ ಪ್ರೀತಿ ಸೋತೋಯ್ತು ಅಂದ್ಕೊಂಡ್ಬಿಡ್ತೀವಿ. ಸೊ ಸೋತಿರೋದು ಮತ್ತೆ ಎಲ್ಲೋ ಬಂದು ಗೆಲ್ಲುತ್ತೆ.
ಗೆದ್ದೇ ಬಿಟ್ವಿ ಅನ್ಕೊಂತೀವಿ, ಮತ್ತೆ ಅದು ಸೋತೋಗಿರುತ್ತೆ, ಗೊತ್ತಿಲ್ಲ ಆ ಆಟಗಳು. ಪ್ರತಿ ಸಿನಿಮಾ ಅಂತಂದಾಗ ಕೂಡ ಕಾಮನ್ ಆಗಿ ನಾವು ನೋಡೋಂಥದ್ದು ಒಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ ಸಿನಿಮಾದಲ್ಲಿ. ಅದೇ ಲವ್ ಸ್ಟೋರಿಯನ್ನ ಹೊಸದಾಗಿ ನೀವು ನೋಡಬಹುದು, ಹೊಸ ಒಂದು ಅನುಭವ ಈ ಒಂದು ಜಾಸ್ತಿ ಪ್ರೀತಿಯ ಅಂದ್ರೆ ಜಾಸ್ತಿ ಪ್ರೀತಿಯಿಂದ. ಸೊ ಹಾಗಾಗಿ ಯಾಕೆ ಜಾಸ್ತಿ ಪ್ರೀತಿ ಕಡಿಮೆ ಪ್ರೀತಿ ಇಲ್ವಾ ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ಕೆಲವರು ನನ್ನ ಹತ್ರ ರೇಗಿಸಿದುಂಟು. ಕಡಿಮೆ ಪ್ರೀತಿ ಇಲ್ವಾ, ಯಾಕೆ ಜಾಸ್ತಿ ಪ್ರೀತಿ ಅಂತ. ಸರಿ, ಜಾಸ್ತಿ ಪ್ರೀತಿ ಅನ್ನೋದು ಏನಿದೆ, ಇಂಗ್ಲಿಷಲ್ಲಿ ಒಂದು ಯಾವ್ದಾದ್ರು ಒಂದು ಲೆಟರ್ ಬರೀಬೇಕಾದ್ರೆ ಯಾರಿಗಾದ್ರೂ ಆತ್ಮೀಯವಾಗಿ ಏನಾದ್ರು ಹೇಳ್ಬೇಕಾದ್ರೆ, ಒಂದು ಮೆಸೇಜ್ ಮಾಡ್ಬೇಕಾದ್ರೆ ಕೊನೆಯಲ್ಲಿ ಒಂದು ವರ್ಡ್ ಬರೀತೀವಿ, ವಿತ್ ಲಾಟ್ಸ್ ಆಫ್ ಲವ್ ಅಂತ. ಅದಕ್ಕೆ ಯಾರು ತಲೆ ಕೆಡಿಸ್ಕೊಳ್ಳಲ್ಲ, ಕ್ವೈಟ್ ಕಾಮನ್ ಅಂತಾರೆ. ಕನ್ನಡದಲ್ಲಿ ಅದನ್ನೇ ಜಾಸ್ತಿ ಪ್ರೀತಿ ಅಂತಂದ್ರೆ ಅದೇ ಜಾಸ್ತಿ ಪ್ರೀತಿ, ಕಡಿಮೆ ಪ್ರೀತಿ ಇಲ್ವೋ, ಅಷ್ಟೊಂದು ಜಾಸ್ತಿನೋ. ಸೊ ಅಷ್ಟೊಂದು ಜಾಸ್ತಿ ಹೇಗಾಗತ್ತೆ ಅಂತ ಸಿನಿಮಾ ನೋಡಿದಾಗ ಪ್ರತಿಯೊಬ್ಬರಿಗೂ ಗೊತ್ತಾಗತ್ತೆ. ಬೇಸಿಕಲಿ ಈ ಸಿನಿಮಾ ಕತೆ ಉಟ್ಕೊಂಡಿದ್ದು ನಮ್ಮ ಅನುಪಮ ಅವರು ಹೇಳ್ತಿದ್ರಾಗ್ಲೇ, ಖಂಡಿತ ಹೌದು. ಕೆಲವು ವರ್ಷಗಳಿಂದ ಒಂದು ಫೇಸ್ಬುಕ್ ಅಲ್ಲಿ ನಾನು ಹಂಗೆ ಸ್ಕ್ರೋಲ್ ಮಾಡ್ತಾ ನೋಡ್ತಿರ್ಬೇಕಾದ್ರೆ ಒಂದು ಲೇಡಿ ಒಂದು ಫೋಟೋ ನೋಡಿದೆ. ಅದು ಯಾವ ಕಡೆ ಅರ್ಥ ಅದು ಫೋಟೋ ನೋಡಿದೆ ಅಂತ ಕರಳು ಚುರ್ರಂತು ನನಗೆ. ಸೊ ಆ ಕರಳು ಚುರ್ರಂದಿದ್ದು ಇವತ್ತು ಜಾಸ್ತಿ ಪ್ರೀತಿಯಾಗಿದೆ. ಸೊ ಅದ್ಭುತವಾದ ಸಿನಿಮಾ, ವಿಶೇಷವಾದ ಅಂದ್ರೆ ಇದುವರೆಗೂ ನೀವು ನೋಡದೇ ಇರ್ತಕ್ಕಂಥ ಒಂದು ಲವ್ ಸ್ಟೋರಿ ನೋಡಬಹುದು ಈ ಸಿನಿಮಾದ ಮುಖಾಂತರ ಅಂತ ಭರವಸೆ ಕೊಡಬಲ್ಲೆ. ಮೇಲಾಗಿ ಒಂದು ಸಿನಿಮಾ ಗೆದ್ದು ಹೊರಗಡೆ ಬರಬೇಕು ಅನ್ನೋದಾದ್ರೆ ಮೊದಲನೇದಾಗಿ ಮಾಧ್ಯಮ ಕಾರಣ ಆಗುತ್ತೆ ಸರ್. ಒಂದು ಚಿಕ್ಕ ಹೆಮ್ಮರವಾಗಿ ಬೆಳೆಯಬಹುದಾದಂತ ಒಂದು ಚಿಕ್ಕ ಬೀಜ ಒಳ್ಳೆ ಪರಿಸರ ಸಿಕ್ಕರೆ ಮಾತ್ರ ಅದು ಮರ ಆಗತ್ತೆ, ಇಲ್ಲ ಅಂದ್ರೆ ಮರ ಆಗೋದಿಲ್ಲ. ಸೊ ಹಾಗೇನೆ ಒಂದು ಒಳ್ಳೆ ಮರವಾಗಬಲ್ಲ ಸಿನಿಮಾ ನನ್ನ ಜಾಸ್ತಿ ಪ್ರೀತಿ, ಇದು ಬೀಜ. ಸೊ ಎಲ್ಲ ಸಾರ್ವಜನಿಕರು ಮೀಡಿಯಾದ ಮುಖಾಂತರ ಸಪೋರ್ಟ್ ಸಿಕ್ಕಿದೆ ಅನ್ನೋದಾದ್ರೆ ಐ ಆಮ್ ಶ್ಯೂರ್ ಜಾಸ್ತಿ ಪ್ರೀತಿ ಒಂದು ಎಮ್ಮರವಾಗಿ ಬೆಳೆಯುತ್ತದೆ. ಆ ಒಂದು ಆಶೀರ್ವಾದ ನಿಮ್ಮಿಂದ ಸಿಗಬೇಕು ನನಗೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಖಂಡಿತ ಹೌದು ಸರ್. ಇಲ್ಲ ಸರ್, ನಾನು ಹೇಳಿದ್ನಲ್ಲ ಫೇಸ್ಬುಕ್ ಪೋಸ್ಟ್ ಒಂದು ನೋಡಿದೆ, ಆ ಪೋಸ್ಟ್ ನೋಡಿ ಕಳ್ಳಿ ಚುರ್ರಂತಲ್ಲ, ಇದು ಅಲ್ಲಿಂದ ಸೆಂಟರ್ ಆಫ್ ದ ಕತೆ ಅದೇ. ಆ ಪೋಸ್ಟ್ ಅಷ್ಟೇ, ಕಂಪ್ಲೀಟ್ಲಿ ಕಾಲ್ಪನಿಕ ಕತೆ. ಈ ಕಥೆಯಲ್ಲಿ ಯಾವುದೇ ವ್ಯಕ್ತಿಗಾಗ್ಲಿ ಅಥವಾ ಯಾವುದೇ ಕಾದಂಬರಿಗಾಗ್ಲಿ ಅಥವಾ ಯಾವುದೇ ಆಲ್ರೆಡಿ ಬಂದಿರತಕ್ಕಂಥ ಕತೆಗಾಗ್ಲಿ ಸಂಬಂಧ ಇಲ್ಲ. ಟೋಟಲಿ ಫ್ರೆಶ್ ಫೀಲ್ ಆಗ್ಬೋದು ನೀವು. ಯಾವುದೇ ಒಂದು ಸಿನಿಮಾದ ಈ ಸೀನ್ ನಾವು ಈ ಸಿನಿಮಾದಲ್ಲಿ ನೋಡಿದೀವಿ ಅಂತ ನಿಮ್ಗೆ ಎಲ್ಲೂ ಅನ್ಸೋದಿಲ್ಲ, ಟೋಟಲಿ ಡಿಫರೆಂಟ್ ಇರುತ್ತೆ. ಸೊ ಸಿನಿಮಾದ ಮೊದಲ ಸೀನಿಂದ ಕ್ಲೈಮ್ಯಾಕ್ಸ್ವರೆಗೂ ಜಡ್ಜ್ಮೆಂಟ್ ಮಾಡ್ಬೋದು ಕೆಲವರು, ಅದನ್ನ ಪ್ರಿಡಿಕ್ಟ್ ಮಾಡ್ತಾರೆ ಸಿನಿಮಾ ನೆಕ್ಸ್ಟ್ ಹಿಂಗ್ ಆಗ್ಬೋದು ಅಂತ. ಸೊ ಆಕ್ಚುಲಿ ನಾನು ತುಂಬಾ ಬುದ್ಧಿವಂತ ಅಂತ ಹೇಳ್ತಿಲ್ಲ. ಸೊ ಆ ಒಂದು ವಿಚಾರದಲ್ಲಿ ನಾವು ಸ್ವಲ್ಪ ಏನ್ ಹೇಳ್ತಾರೆ ಅದನ್ನ ಜಾಗರೂಕವಾಗಿ ಹೆಜ್ಜೆ ಇಟ್ಟಿದ್ದೀನಿ. ಸೊ ನೆಕ್ಸ್ಟ್ ಏನಾಗುತ್ತೆ ಅಂತ ಪ್ರಿಡಿಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಆಕ್ಚುಲಿ ನಾನು ಕತೆ ಬರೀಲಿಕ್ಕೆ ಶುರು ಮಾಡಿದ್ದನ್ನ 2017, 18 ಶುರು ಮಾಡಿದ್ವಿ, ಹಿಂದೆ ಕೋವಿಡ್ ಬಂತು. ಅದು 2 ವರ್ಷ ಸುಮ್ಮನೆ ಇಟ್ಬಿಟ್ವಿ. ತದನಂತರ ಈಗ ಮುಗಿದ ಮೇಲೆ ಕಂಪ್ಲೀಟ್ ಮಾಡ್ತೀವಿ ಸರ್. ಆದಷ್ಟು ಬೇಗ, ಮೋಸ್ಟ್ ಪ್ರಾಬಬ್ಲಿ 1 ರಿಂದ 1.5 ತಿಂಗಳು ಒಳಗಡೆ ಆಗುತ್ತೆ. ಡೇಟ್ ಇನ್ನೂ ಅನ್ಕೊಂಡಿಲ್ಲ, ಆದಷ್ಟು ಬೇಗನೆ ರಿಲೀಸ್ ಮಾಡ್ತಾ ಇದೀವಿ ಸರ್. ಸರ್ ಹೀರೋಯಿನ್ ಅವರು ಔಟ್ ಆಫ್ ಸ್ಟೇಷನ್ ಇದೀನಿ, ಬರೋಕ್ಕಾಗ್ತಿಲ್ಲ ಸರ್. ಸಡನ್ ಫಿಕ್ಸ್ ಆಗಿದೆ. ಆಕ್ಚುಲಿ ಅದು ಹೇಳಿಲ್ಲ ಅವ್ರಿಗೆ, ಪ್ರೀವಿಯಸ್ ಒಂದು ಅಟ್ಲೀಸ್ಟ್ ಒಂದು 15 ಡೇಸ್ ಆದ್ರೂ ಇದ್ದು ಹೇಳಿದಿದ್ರೆ ಬರ್ತಿದ್ರೆ ಏನೋ ಗೊತ್ತಿಲ್ಲ. ನಾನು 3 ಡೇಸ್ ಬ್ಯಾಕ್ ಕಾಲ್ ಮಾಡಿದೆ. ಸೊ ಜಸ್ಟ್ 3 ಡೇಸ್ ಬ್ಯಾಕ್ ಕಾಲ್ ಮಾಡಿದೆ ಬನ್ನಿ ಅಂತ. ಇಲ್ಲ ಸರ್ ಔಟ್ ಸ್ಟೇಷನ್ ಇದೀನಿ, ಬರೋಕ್ಕಾಗ್ತಿಲ್ಲ, ಸಾರಿ ಸರ್. 1 ವೀಕ್ ನಂತರ ಆಗಿದ್ರೆ ಬರ್ತಿದ್ದೆ, ಈಗ ಹೊರಟರು ನಾನು ಅಲ್ಲಿಗೆ ರೀಚ್ ಆಗ್ಲಿಕ್ಕೆ ಆಗಲ್ಲ ಅಂತ ಹೇಳು. ಆ ಕಾರಣಕ್ಕೆ ಅವ್ರು ಬಂದಿಲ್ಲ ಇವತ್ತು. ಸರ್ ಬೆಂಗಳೂರು ಸುತ್ತಮುತ್ತ ಮಾಡಿದೀವಿ ಅಷ್ಟೇ, ಹೊರಗಡೆ ಎಲ್ಲೂ ಹೋಗ್ಲಿಲ್ಲ. ಸೊ ಈಗ ಒಂದು ಸಾಂಗ್ ನೋಡಿದ್ರಿ ನೀವು. ಆಕ್ಚುಲಿ ಆ ಥರದ್ದೊಂದು ಲೊಕೇಶನ್ ಬೇಕು ಅಂದ್ರೆ ಬಹಳ ದೂರನೇ ಹುಡ್ಕೊಂಡು ಹೋಗ್ತಾರೆ. ನಾನು ಬೆಂಗಳೂರು ಪಕ್ಕನೇ ಮಾಡ್ಕೊಂಡಿದ್ದೀನಿ ಸರ್. ಕೋಲಾರ ಡಿಸ್ಟಿಕ್ ಬಂಗಾರಪೇಟೆ ತೀರಾ ಹತ್ರದಲ್ಲಿ ಈ ಥರದ್ದು ಒಂದು ಲೊಕೇಶನ್ ಇದೆ ಅಂತ ಇದೆ ಸರ್. ನಮ್ಮಲ್ಲೇ ಬಹಳಷ್ಟು ಲೊಕೇಶನ್ ಇದೆ. ನಾವು ಸುಮ್ಮನೆ ದೂರ ಹುಡ್ಕೊಂಡು ಹೋಗಿ ಏನೋ ಮಾಡ್ತಿದ್ದೀವಿ. ಸಾಂಗ್ ಚೆನ್ನಾಗಿತ್ತಲ್ವ, ಲೊಕೇಶನ್ ಚೆನ್ನಾಗಿದೆ ಅಂತ ನಮ್ಗೆ ಅನ್ನಿಸ್ತು. ಹೌದು, ರೆಸಾರ್ಟ್ ಅಲ್ಲ, ಗಾಲ್ಫ್, ಬಂಗಾರಪೇಟೆ ಸರ್. 5 ಸಾಂಗ್ ಇದೆ. 5ರಲ್ಲಿ 1 ಸಾಂಗನ್ನು ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಬರ್ತಿದ್ದಾರೆ. ಇನ್ನು ಉಳಿದಂತೆ 4 ಸಾಂಗನ್ನು ನಾನೇ ಬರ್ತಿದ್ದೀನಿ ಸರ್. ಈಗ ಏನು ಪ್ಲೇ ಆಯಿತು ಸಾಂಗು, ಆ ಸಾಂಗನ್ನು ಕೂಡ ನಾನೇ ಬರ್ತಿರೋದು. ಅದ್ರ 1 ಸಾಂಗ್ ಮಾತ್ರ ನಮ್ಮ ನಾಗೇಂದ್ರ ಪ್ರಸಾದ್ ಅವರು ಬರ್ತಿದ್ದಾರೆ. ಸೊ ಎಲ್ಲ ಸಾಂಗ್ಗಳು ಅದ್ಭುತವಾಗಿದೆ ಸರ್. ಇದನ್ನ ನಾನು ಚಾಲೆಂಜ್ ಮಾಡೇ ಹೇಳಬಲ್ಲೆ. ಎಲ್ಲ ಸಾಂಗನ್ನು ಕೂಡ ನೀವು ಕೇಳಿ ಎಂಜಾಯ್ ಮಾಡ್ತೀರಿ. ಪ್ರತಿಯೊಬ್ಬರು, ನೀವೇ ಅಂತಲ್ಲ, ಯಾರಾದರೂ ಕೇಳಿ ಸಾಂಗ್ ಕೇಳಿದವರು ಎಂಜಾಯ್ ಮಾಡ್ತೀರಿ ಖಂಡಿತ. ಸೊ ಸ್ಟೋರಿ ಕೂಡ ಹಾಗೆ ಇದೆ, ನಿಮಗೆ ಫ್ರೆಶ್ ಫೀಲ್ ಅನ್ಸುತ್ತೆ ಸರ್. ಹೊಸತನ
ನಮ್ಮ ಆಡಿಯನ್ಸ್ ಇವತ್ತು ಬಯಸೋದು ಅದೇ ಅಲ್ವಾ, ಯಾವುದೋ ಒಂದು ಸಿನಿಮಾ ಬರ್ತಿದೆ ಅಂತ ಅನ್ನೋದಾದ್ರೆ ಒಂದ್ಸರಿ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದು ಅಂದ್ರೆ ಜಡ್ಜ್ಮೆಂಟ್ ಹಣೆ ಬರಹ ಅಲ್ಲೇ ಬರ್ತಿಬಿಡ್ತಾರೆ ಸರ್. ಫಸ್ಟ್ ಡೇ ಫಸ್ಟ್ ಶೋ ನಾವು ಎಷ್ಟೇ ಪಬ್ಲಿಸಿಟಿ ಮಾಡಿದ್ರು ಕೂಡ ಫಸ್ಟ್ ಡೇ ಫಸ್ಟ್ ಶೋ ಅವ್ರಿಗೂ ಅಷ್ಟೇ ಪಬ್ಲಿಸಿಟಿ ಗೊತ್ತಿದೆ. ಸೊ ಹಾಗಾಗಿ ಒಳ್ಳೆ ಒಂದು ರಿವ್ಯೂಸ್ ಬರ್ತದೆ ಅಂದ್ರೆ ಟಾಕ್ ಬರುತ್ತೆ ಅಂತ ನಂಬಿಕೆ ಅಂತೂ ಇದೆ. ಫ್ರೆಶ್ ಫೀಲ್ ಅನ್ಸುತ್ತೆ ಸರ್, ಎಲ್ರಿಗೂ ಹೊಸತನ ಇದೆ ಸಿನಿಮಾದಲ್ಲಿ. ಸರ್ ಆದಷ್ಟು ಬೇಗ ಆಗುತ್ತೆ ಸರ್, 1-1.5 ತಿಂಗಳು ಒಳಗಡೆ ಪ್ಲಾನ್ ಮಾಡ್ತೀವಿ. ಇನ್ನು ಡೇಟ್ ಅಂದ್ಕೊಂಡಿಲ್ಲ, ನಮ್ಮ ಪ್ರೊಡ್ಯೂಸರ್ ಸರ್ ಇದ್ದಾರೆ, ನಮ್ಮ ಕೋ ಪ್ರೊಡ್ಯೂಸರ್ ಸರ್ ಇದ್ದಾರೆ, ಅವ್ರ ಜೊತೆ ಡಿಸ್ಕಸ್ ಮಾಡಿ ಒಂದು ಡೇಟ್ ಫಿಕ್ಸ್ ಮಾಡಿ ಖಂಡಿತ ತಮ್ಮನ್ನೆಲ್ಲ ಇನ್ವೈಟ್ ಮಾಡಿ ಡೇಟನ್ನು ತಿಳಿಸ್ತೇವೆ ಸರ್. ಸರ್ ಈಗ ತಾನೇ ಹೇಳಿದೆ ಅವ್ರು ಹೊರಗಡೆ ಇದ್ದಾರೆ, ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾರಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ, ಹೆಂಗಾಯ್ತು ಕತೆ ಇದು ಸರ್? ಅವು ಮಲಗಿದ್ರಾ? ಓಕೆ ಫೈನ್ ಸರ್, ಖಂಡಿತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಎಲ್ಲ ಸಪೋರ್ಟ್ ಮಾಡಿ, ನೀವು ಸಪೋರ್ಟ್ ಮಾಡಿ. ಈ ಒಂದು ಈ ಥರ ನನ್ನ ಹತ್ರ ಒಂದು ಕಥೆ ಇದೆ, ನೀವು ಮಾಡ್ತೀರಾ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾನು ಹೇಳಿದೆ ಕತೆ ಹೇಳಪ್ಪ, ಕತೆ ಕೇಳೋಣ ಅಂತ. ಕತೆ 2 ಸರಿ ಕೇಳಿದೆ, ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಸರಿ ಅಂದ್ಬಿಟ್ಟು ಮಾಡೋದಕ್ಕೆ ಸರಿ ರೆಡಿ ಮಾಡಿದೆ. ಆಮೇಲೆ ಅದೇ ಟೈಮಲ್ಲಿ ನಮಗೆ ಕೋವಿಡಿಂದ ನಮಗೆ ಸ್ವಲ್ಪ ಲೇಟ್ ಆಯಿತು. ಇಲ್ಲದ ಇಷ್ಟೊಂದು ಸಿನಿಮಾ ಯಾವುದು ರಿಲೀಸ್ ಆಗಬೇಕಾಗಿತ್ತು, ಕೋವಿಡಿಂದ ಲೇಟ್ ಆಯಿತು. ಆಮೇಲೆ ನಮಗೆ ಸ್ಟಾರ್ಟಿಂಗ್ ಇದು ಶೂಟಿಂಗ್ ಟೈಮಲ್ಲಿ ನಮ್ಮೆಲ್ಲ ಕಲಾವಿದರು, ನಮ್ಮ ಕೀರ್ತಿರಾಜು, ಮುರಳಿಯವರು, ಕೃಷಿ ತಪಾಂಡವರು, ಮತ್ತು ಬ್ಯಾಂಕ್ ಜನಾರ್ದನ್ ಅವರು, ಮತ್ತು ರಮಾನಂದ್ ಅವರು ಎಲ್ಲರೂ ಚೆನ್ನಾಗಿ ನಮ್ಗೆ ಹೊಂದ್ಕೊಂಡು ಕೆಲಸ ಮಾಡಿದ್ರು. ಯಾರು ಏನು ಇವತ್ತಿಗೇನು ತೊಂದರೆ ಆಗಿಲ್ಲ. ನಮಗೆ ಚೆನ್ನಾಗಿ ಬಂದಿದೆ, ಹಾಡುಗಳೆಲ್ಲ ಚೆನ್ನಾಗಿ ಬಂದಿದೆ. ಎಲ್ಲ ದೊಡ್ಡವ್ರ ಕೈಯಲ್ಲಿ ದೊಡ್ಡವರೆಲ್ಲ ಆಡಿದ್ದಾರೆ, ಚೆನ್ನಾಗಿದೆ. ನೋಡಿ ನಮಗೆ ಇದರಿಂದ ನೀವೆಲ್ಲರೂ ನಮ್ಗೆ ಸಪೋರ್ಟ್ ಮಾಡ್ಬೇಕಂದ್ಬಿಟ್ಟು ನಾವು ನಿಮ್ಮಲ್ಲಿ ಕೇಳ್ಕೊಳ್ತೀವಿ. ನಾನು ಇದರಲ್ಲಿ ಒಂದು 2 ರೋಲ್ ಆಕ್ಟ್ ಮಾಡಿದ್ದೀನಿ. ಡಿಟೆಕ್ಟಿವ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಏನೇ ಆಸೆ ಈಡೇರ್ತು. ಯಾಕಂದ್ರೆ ಕನ್ಸಲ್ಲಿ 3 ಸರಿ ನಾನು ಪೊಲೀಸ್ ಆಗ್ಬೇಕು ಅಂದ್ಕೊಂಡು ಕನ್ಸಲ್ಲಿ ಬಂದಿತ್ತು ನನಗೆ. ಅದೇ ಥರ ಇದೆಲ್ಲ ಆಯಿತು, ಕ್ಲಿಯರ್ ಆಯಿತು. ಒಂದು ಸಲ 2 ಮಾತು ಮುಗಿಸ್ತೀನಿ. ನನ್ನ ಕ್ಯಾರೆಕ್ಟ್ರು ರಾಮು ಅಂತ ಬಿಟ್ಟು ಸಿನಿಮಾದಲ್ಲಿ ಒಂದು ತೀರಾ ಅಮಾಯಕನ ಥರ ಇರುವಂಥ ಕ್ಯಾರೆಕ್ಟ್ರು ಕೊಟ್ಟಿದ್ದಾರೆ. ಏನೋ ನಿಮ್ಮ ಆಶೀರ್ವಾದದಿಂದ ಮಾಡಿದ್ದೀನಿ. ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು. ನಿಮ್ಮ ಸಪೋರ್ಟು ತುಂಬ ಬೇಕು ನಮಗೆ. ಮುಂದೆ ಈ ಥರ ಸಿನಿಮಾಗಳನ್ನ ಮಾಡಬೇಕು ಅಂತ ತುಂಬ ಬಯಸ್ತೀವಿ. ಸೊ ಎಲ್ಲದಕ್ಕೂ ನಿಮ್ಮ ಆಶೀರ್ವಾದ ಬೇಕೇ ಬೇಕು. ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ಬಯಸ್ತಾ ಇದ್ದೀವಿ. ಸೊ ಸರಿ ನನ್ನ ಕಡೆಯಿಂದ ನಮ್ಮ ಮೂವಿ ಪ್ರೊಡ್ಯೂಸರ್ ಸರ್ಗೆ, ಚುರಂ ಸರ್ಗೆ, ಮತ್ತು ಡೈರೆಕ್ಟರ್ ಅಡ್ಮಣ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ನಾನು ಇಲ್ಲಿ ಬಂದು ನಿಂತ್ಕೊಂಡಿರೋದಕ್ಕೆ ಸ್ಟೇಜ್ ಮೇಲೆ ಅವರೇ ಕಾರಣ. ಆ್ಯಂಡ್ ಸೆಕೆಂಡ್ ನಮ್ಮ ಟೀಮ್ ಟೆಕ್ನಿಷಿಯನ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿ ಇರುವಂತಹ ಎಲ್ಲ ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ, ಅದ್ಭುತವಾಗಿ ಮೂಡಿಬಂದಿದೆ. ಆ್ಯಂಡ್ ಒಳ್ಳೊಳ್ಳೆ ಸಿಂಗರ್ಸಿಂದ ಆ್ಯಂಡ್ ಅಭಿನಯ ಆ್ಯಂಡ್ ಡೈರೆಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ. ಮತ್ತು ಮೂವಿನೂ ಅಷ್ಟೇ ತುಂಬ ಡಿಫ್ರೆಂಟಾಗಿ ಆ್ಯಂಡ್ 2 ಟೈಪ್ ಆಫ್ ಲವ್ ಸ್ಟೋರೀಸಲ್ಲಿ ಯಾವ ಥರ ಡಿಫ್ರೆನ್ಸ್ ಇದೆ ಅನ್ನೋದನ್ನು ಈ ಮೂವಿಲಿ ತೋರಿಸಿದ್ದಾರೆ. ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಖಂಡಿತ ಅಂದ್ಕೊಂಡಿದ್ದೀವಿ. ನೋಡಿ ಆ್ಯಂಡ್ ಖುಷಿ ಪಡಿ ನಮ್ಮ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು. ಮೇ ಬಿ ಈ ಸಿನಿಮಾ 4 years ಏನೋ ಆಯಿತು. ಜಾಸ್ತಿ ಪ್ರೀತಿ, ಬಿಹೈಂಡ್ ದೇರ್ ಈಸ್ ಮೆನಿ ಸ್ಟ್ರಗಲ್ಸ್. ಅರುಣ್ ಅವರು ಮೇ ಬಿ ಸ್ಟಾರ್ಟಿಂಗಿಂದ ಇವತ್ತಿನವರೆಗೂ ಜೊತೆಲೇ ಬರ್ತಾ ಇದ್ದೀವಿ. ಪ್ರತಿ ಮೂಮೆಂಟು, ಪ್ರತಿದಿನ ಸಿನಿಮಾಗೆ ಸಂಬಂಧಪಟ್ಟ ಎಲ್ಲ ವಿಷಯಗಳನ್ನ ಜೊತೆಲಿ ತಂಚ್ಕೊಂಡು ಇಲ್ಲಿವರೆಗೂ ತರಿಸಿದ್ದಾರೆ. ಆ್ಯಂಡ್ ಎಸ್ಪೆಷಲಿ ನಮ್ಮ ಪ್ರೊಡ್ಯೂಸರ್ ಶಿವರಾಮ್ ಸರ್, ನಾನು ಪ್ರೀತಿಯಿಂದ ಮಾವ ಅಂತ ಕರಿತೀನಿ ಅವ್ರನ್ನ ಅವತ್ತಿಂದನು. ಮತ್ತು ನಮ್ಮ ಕೃಷ್ಣಪ್ಪ ಅವರು,